ಚರ್ಚೆ ಆರಂಭಿಸುವ ಮುನ್ನ ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಾಗೆಯೇ ನಮ್ಮ ಈ ಕಾಯಕಕ್ಕೆ ಮಾರ್ಗದರ್ಶನ ನೀಡ್ತಾ ಇರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ನಮ್ಮ ಚರ್ಚೆ ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತ ವಚನದ ಬಗ್ಗೆ. ಈ ವಚನ ಇದೆಯಲ್ಲ, ಇದು ಕೇವಲ ಒಂದು ಪದ್ಯ ಅಲ್ಲ, 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಸಾರವನ್ನೇ ಹಿಡಿದಿಟ್ಟಂತಿದೆ. ಅಂದ್ರೆ ದೇವರ ಕೃಪೆ ಸಿಕ್ಕು ಮೇಲೆ ನಮ್ಮ ಆತ್ಮದ ಸ್ಥಿತಿ ಹೇಗಿರುತ್ತೆ, ಹಳೆ ಲೆಕ್ಕಗಳೆಲ್ಲ ಉಳಿಯುತ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಕೇಳುತ್ತೆ. ಹೌದು, ನೀವು ಹೇಳಿದ್ದು ಬಹಳ ಸರಿ. ಆಗಿನ ಕಾಲದ ಆ ಜಾತಿ ಪದ್ಧತಿ, ಪುರೋಹಿತಶಾಹಿ ವ್ಯವಸ್ಥೆ, ಅದರ ವಿರುದ್ಧ ಬಸವಾದಿ ಶರಣರು ನಡೆಸಿದ ಚಳುವಳಿಯ ಆಶಯವೇ ಈ ವಚನದಲ್ಲಿದೆ ಅಂತ ಹೇಳ್ಬೋದು. ಅಂದ್ರೆ ಹುಟ್ಟಿನಿಂದ ಬರುವ ಕರ್ಮ, ಪಾಪ ಪುಣ್ಯದ ಲೆಕ್ಕಾಚಾರಗಳನ್ನೆಲ್ಲ ಮೀರಿ ದೇವರನ್ನು ನೇರವಾಗಿ ಅನುಭವಿಸಿದಾಗ ಏನಾಡುತ್ತೆ ಅನ್ನೋದನ್ನ ಇಲ್ಲಿ ಚರ್ಚಿಸಲಾಗಿದೆ. ಈ ವಚನ ಒಂದು ರೀತಿ ಆಧ್ಯಾತ್ಮಿಕ ಪಯಣದ ನಕ್ಷೆಯಂತೆ. ಇದು ಶುದ್ಧೀಕರಣದಿಂದ ಶುರುವಾಗಿ ನಿರಾಕಾರ ಸ್ಥಿತಿಯ ಮೂಲಕ ಕೊನೆಗೆ ವಿಲೀನದ ಪ್ರಾರ್ಥನೆಯಲ್ಲಿ ಮುಗಿಯುತ್ತೆ. ನಾವು ಈ ಪಯಣದ ಪ್ರತಿ ಹಂತವನ್ನು ನೋಡೋಣ. ಸರಿ, ಹಾಗಾದ್ರೆ ಮೊದಲು ಪೂರ್ತಿ ವಚನವನ್ನು ಒಮ್ಮೆ ಕೇಳೋಣ. ಉರಿಯೊಳಗಣ ಕರ್ಪೂರಕ್ಕೆ ಕರಿಯುಂಟೆ ಅಯ್ಯ, ಬಯಲ ಮರೀಚಿ ಜಲಕ್ಕೆ ಕೆಸರುಂಟೆ, ವಾಯುವನಪ್ಪಿದ ಪರಿಮಳಕ್ಕೆ ನಿರ್ಮಾಲ್ಯ ಉಂಟೆ, ನೀವು ನೆರೆವೊಲಿದ ಬಳಿಕ ಎನಗೆ ಭವ ಉಂಟೆ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆನ್ನ ನಿಂಬಿಟ್ಟುಕೊಳ್ಳಯ್ಯ. ನನಗೆ ಮೊದಲ ಸಾಲೆ ಅಂದ್ರೆ ಅದು ಬಹಳ ಕಾಡಿತು. ಉರಿಯೊಳಗಣ ಕರ್ಪೂರ ಅಂತ ಯಾಕೆ ಬಸವಣ್ಣನವರು ಇದೇ ರೂಪಕವನ್ನು ಆರಿಸ್ಕೊಂಡ್ರು? ಬೆಂಕಿಯಲ್ಲಿ ಉರಿಯೋ ಬೇರೆ ವಸ್ತುಗಳು ಇವೆ ಅಲ್ಲ, ಕಟ್ಟಿಗೆ ಉರಿದ್ರೆ ಬೂದಿ ಉಳಿಯುತ್ತೆ, ಕರ್ಪೂರದಲ್ಲೇನು ಅಂಥ ವಿಶೇಷ? ಅದ್ಭುತವಾದ ಪ್ರಶ್ನೆ. ಇಲ್ಲಿ ಕರ್ಪೂರವನ್ನ ಬಳಸಿರುವುದೇ ಬಹಳ ವಿಶೇಷ. ನೋಡಿ, ಬೇರೆ ಕವಿಗಳು ಆತ್ಮವನ್ನ ದೀಪಕ್ಕೆ ಅಥವಾ ಹಕ್ಕಿಗೆ ಹೋಲಿಸ್ಬೋದು. ಆದ್ರೆ ಕರ್ಪೂರದ ವಿಶೇಷತೆ ಅಂದ್ರೆ ಅದು ಉರಿದಾಗ ಏನನ್ನೂ ಉಳಿಸೋದಿಲ್ಲ. ಹೌದು, ಹೊಗೆ ಇಲ್ಲ, ಕರಿ ಇಲ್ಲ, ಬೂದಿ ಕೂಡ ಇಲ್ಲ. ಅದು ಸಂಪೂರ್ಣವಾಗಿ ಗಾಳಿಯಲ್ಲಿ ಲೀನವಾಗುತ್ತೆ. ಇದು ಸಂಪೂರ್ಣ ಶೂನ್ಯ ಅಥವಾ ಅಹಂಕಾರದ ಸಂಪೂರ್ಣ ನಾಶವನ್ನ ಬೇರೆ ಯಾವ ರೂಪಕವೂ ಇಷ್ಟು ಪರಿಣಾಮಕಾರಿಯಾಗಿ ಹೇಳೋಕ್ ಸಾಧ್ಯ ಇಲ್ಲ. ಅಂದ್ರೆ ದೈವಿಕ ಅನುಭವದಲ್ಲಿ ನಮ್ಮ ಕರ್ಮದ ಕುರುಹುಗಳಾದ ಕರಿ ಸಂಪೂರ್ಣವಾಗಿ ಅಳಿಸೋಗ್ತದೆ. ಹೌದೌದು. ಒಂದು ಕ್ಷಣ ಯೋಚಿಸಿದ್ರೆ ನಮ್ಮೆಲ್ಲರ ಜೀವನದಲ್ಲೂ ಅಂತಹ ಕರಿ ಅಥವಾ ಕಲೆಗಳು ಇರುತ್ತವಲ್ವೇ? ನಾವು ಮಾಡಿದ ತಪ್ಪುಗಳು, ಪಶ್ಚಾತ್ತಾಪಗಳು, ಅವೆಲ್ಲವೂ ಸಂಪೂರ್ಣವಾಗಿ ಅಳಿಸಿ ಹೋಗುವ ಸಾಧ್ಯತೆಯ ಬಗ್ಗೆ ಈ ವಚನ ಮಾತಾಡ್ತಿದೆ. ಇದು ಬಹಳ ಭರವಸೆ ನೀಡುವ ಕಲ್ಪನೆ. ಖಂಡಿತ. ಕರ್ಪೂರದ ರೂಪಕ ಅಹಂಕಾರದ ನಾಶವನ್ನು ಸೂಚಿಸಿದ್ರೆ, ಮುಂದಿನ ಸಾಲುಗಳು ಈ ಸ್ಥಿತಿಯನ್ನು ಇನ್ನಷ್ಟು ಸೂಕ್ಷ್ಮವಾಗಿ ವಿವರಿಸುತ್ತೆ. ಬಯಲು ಮರೀಚಿ ಜಲಕ್ಕೆ ಕೆಸುರುಂಟೆ. ಅಂದ್ರೆ ಬಿಸಿಲಿನಲ್ಲಿ ಕಾಣುವ ಮರೀಚಿಕೆ ನೀರೇ ಅಲ್ಲ, ಅದು ಕೇವಲ ಒಂದು ಭ್ರಮೆಯಷ್ಟೇ. ಹೌದು. ಅದಕ್ಕೆ ಕೆಸರು ಅಂಟಿಕೊಳ್ಳಲು ಹೇಗೆ ಸಾಧ್ಯ? ಹಾಗೆಯೇ ದೇವರನ್ನು ಅರಿತ ಮೇಲೆ ಈ ಲೌಕಿಕ ಪ್ರಪಂಚದ ಕೆಸರು ಅಂದ್ರೆ ಆಸೆ, ಆಮಿಷಗಳು ಅಂಟಿಕೊಳ್ಳಲು ಸಾಧ್ಯವಿಲ್ಲ. ಈ ಸಾಲ್ ಕೇಳ್ದಾಗ ನನ್ಗೆ ಆ ಬಿಸಿಲು ಬೇಗೆಯಲ್ಲಿ ದೂರದಲ್ಲಿ ನೀರು ಕಂಡ ಹಾಗೆ ಆಗುತ್ತಲ್ಲ, ಆ ಭ್ರಮೆ ನೆನ್ಪಾಗುತ್ತೆ. ಅದು ಅಷ್ಟು ನೈಜವಾಗಿ ಕಾಣುತ್ತೆ, ಆದ್ರೆ ಹತ್ರ ಹೋದ್ರೆ ಏನೂ ಇರೋದಿಲ್ಲ. ಬಹುಶಃ ಲೌಕಿಕ ಪ್ರಪಂಚವೂ ಹಾಗೆಯೇ ಅಂತ ಬಸವಣ್ಣ ಹೇಳ್ತಿದ್ದಾರಾ? ಹಾಗಾದ್ರೆ ಮುಂದಿನ ಸಾಲು, ವಾಯುವನಪ್ಪಿದ ಪರಿಮಳಕ್ಕೆ ನಿರ್ಮಾಲ್ಯ ಉಂಟೆ. ಇಲ್ಲಿ ನಿರ್ಮಾಲ್ಯ ಅಂದ್ರೇನು? ನಿರ್ಮಾಲ್ಯ ಅಂದ್ರೆ ಈಗ ದೇವರಿಗೆ ಅರ್ಪಿಸಿದ ನಂತರ ಉಳಿಯುವ ಹೂವು, ಪತ್ರೆ ಇರುತ್ತಲ್ಲ, ಅದಕ್ಕೆ ಒಂದು ರೂಪ ಇರುತ್ತೆ. ಕಾಲಾನಂತರ ಅದು ಕೊಳೆಯುತ್ತೆ, ಅಂದ್ರೆ ಅದೊಂದು ಉಳಿಕೆ. ಸರಿ. ಆದ್ರೆ ಗಾಳಿಯಲ್ಲಿ ಬೆರೆತ ಸುಗಂಧಕ್ಕೆ ಆ ರೀತಿ ಉಳಿದಿದ್ದು ಅಂತ ಏನು ಇರೋಲ್ಲ. ಅದು ಸರ್ವವ್ಯಾಪಿಯಾಗ್ಬಿಡುತ್ತೆ. ಲಿಂಗಾಯತ ತತ್ವದ ಪ್ರಕಾರ ಶಿವ ನಿರಾಕಾರ, ಅವನಿಗೆ ರೂಪವಿಲ್ಲ. ಹಾಗೆಯೇ ಆತ್ಮವು ಆ ನಿರಾಕಾರ ತತ್ವದಲ್ಲಿ ಬೆರೆತಾಗ ಅದಕ್ಕೆ ಯಾವುದೇ ರೂಪದ ಉಳಿಕೆ ಇರೋಲ್ಲ. ಇದು ಶರಣರ ಕಾಯಕ ತತ್ವಕ್ಕೂ ಹತ್ರ. ಫಲಾಪೇಕ್ಷೆ ಇಲ್ಲದೆ ಕಾಯಕ ಮಾಡಿ ಅದರ ಫಲವನ್ನು ದೇವರಿಗೆ ಅರ್ಪಿಸಿದಾಗ ಅಲ್ಲಿ ಉಳಿಯುವುದೇನೂ ಇಲ್ಲ. ಈ ತರಹದ ಆಳವಾದ ವಿಶ್ಲೇಷಣೆಗಳು ನಿಜಕ್ಕೂ ಚಿಂತನೆಗೆ ಹಚ್ಚುತ್ತವೆ. ಒಂದು ನಿಮಿಷ, ಇಂತಹ ಚರ್ಚೆಗಳು ಮುಂದುವರಿಯಲು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿ, ಈ ಎಲ್ಲ ಅದ್ಭುತ ರೂಪಕಗಳ ನಂತರ ವಚನದ ಹೃದಯ ಭಾಗಕ್ಕೆ ಬರ್ತೇವೆ. ನೀವು ನೆರೆ ಒಲಿದ ಬಳಿಕ ಎನಗೆ ಭಾವ ಉಂಟೆ. ಇಲ್ಲಿ ಭಾವ ಅಂದ್ರೆ ಏನು? ಕೇವಲ ಪುನರ್ಜನ್ಮವೇ? ಕೇವಲ ಪುನರ್ಜನ್ಮ ಅಂತ ಹೇಳಿದ್ರೆ ಸಾಲದು.
ಭವ ಅಂದ್ರೆ ಕೇವಲ ಹುಟ್ಟು ಸಾವು ಮಾತ್ರವಲ್ಲ, ಅದು ಲೌಕಿಕ ಆಸೆ, ದುಃಖ, ಸಂಬಂಧಗಳ ಒಂದು ಭಾವನಾತ್ಮಕ ಜಾಲ. ಬಸವಣ್ಣ ಕೇಳ್ತಿರೋದು, ನಾನು ಕರ್ಪೂರದಂತೆ ಶುದ್ಧನಾಗಿ, ಪರಿಮಳದಂತೆ ನಿರಾಕಾರವಾಗಿ ನಿನ್ನಲ್ಲಿ ಒಂದಾದ ಮೇಲೆ ಈ ಭಾವನಾತ್ಮಕ ಜಂಜಾಟಗಳು, ಈ ಹುಟ್ಟು ಸಾವಿನ ಚಕ್ರ ಇರಲು ಸಾಧ್ಯವೇ ಅಂತ. ಇದು ತಾರ್ಕಿಕ ಪ್ರಶ್ನೆಗಿಂತ ಹೆಚ್ಚಾಗಿ ಮೋಕ್ಷಕ್ಕಾಗಿರುವ ಒಂದು ಆಳವಾದ ಹಂಬಲ. ಹೌದು. ಕೊನೆಯಲ್ಲಿ ಬಸವಣ್ಣನವರು ಸಂಪೂರ್ಣ ಶರಣಾಗತಿಯನ್ನು ವ್ಯಕ್ತಪಡಿಸುತ್ತಾರೆ. ಕೂಡಲ ಸಂಗಮ ದೇವ, ನಿಮ್ಮ ಚರಣಕಮಲದೊಳಗೆನ್ನ ನಿಂಬಿಟ್ಟುಕೊಳ್ಳಯ್ಯ. ಇದು ಅಂತಿಮ ವಿಲೀನದ ಒಂದು ಆರ್ಧವಾದ ಪ್ರಾರ್ಥನೆ. ಈ ಇಡೀ ವಚನ ಕೇವಲ ಭಕ್ತಿಯಲ್ಲ, ಅದೊಂದು ತಾತ್ವಿಕ ನಿಲುವು. ಹೌದು, ಈ ವಚನವು ಕೇಳುಗರಿಗೆ ಒಂದು ಚಿಂತನೆಯನ್ನು ಬಿಟ್ಟು ಹೋಗುತ್ತದೆ. ಇದರಲ್ಲಿ ಬಳಸಲಾದ ಕರ್ಪೂರ, ಮರೀಚಿಕೆ ಮತ್ತು ಪರಿಮಳದ ರೂಪಕಗಳು ಇವೆಲ್ಲವೂ ಕಣ್ಮರೆಯಾಗುವಿಕೆ, ಇಲ್ಲವಾಗುವುದನ್ನು ಸಂಕೇತಿಸುತ್ತವೆ. ಹಾಗಾದರೆ ನಿಜವಾದ ಆಧ್ಯಾತ್ಮಿಕ ಸಮ್ಮಿಲನ ಎಂದರೆ ಹೊಸದನ್ನೇನೋ ಪಡೆಯುವುದೇ, ಅಥವಾ ನಮ್ಮ ಅಹಂಕಾರವನ್ನು, ನಮ್ಮ ಕರ್ಮವನ್ನು, ನಮ್ಮ ನಾನು ಎನ್ನುವ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ಕಳೆದುಕೊಂಡು ಆ ಬೃಹತ್ ಚೈತನ್ಯದಲ್ಲಿ ಕರಗಿ ಹೋಗುವುದೇ? ಇದು ಯೋಚಿಸಬೇಕಾದ ವಿಷಯ. ಅಂತಿಮವಾಗಿ ನಮ್ಮನ್ನು ನಾವು ತುಂಬಿಕೊಳ್ಳುವುದೇ ಗುರಿಯೋ, ಅಥವಾ ಕರ್ಪೂರದಂತೆ ಸಂಪೂರ್ಣವಾಗಿ ಬರಿದಾಗುವುದೇ ಗುರಿಯೋ?